ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಕರೆಂಟ್ ಇಲ್ಲ. ಸೊ ಹಾಗಾಗಿ ಒಳಗಡೆ ಆಫೀಸಲ್ಲಿ ಮಾಡಿದ್ರೆ ಒಂದ್ ಸ್ವಲ್ಪ ಕತ್ಲೆ ಆಗಿ ಬರುತ್ತೆ. ಹಂಗಾಗಿ ಹೊರಗಡೆ ನೇಚರ್ ಅಲ್ಲಿ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಡಿಸ್ಟರ್ಬ್ ಆಗ್ತಾ ಇರತ್ತೆ ವಾಯ್ಸ್, ಯಾಕಂದ್ರೆ ಇಲ್ಲಿ ಜೋಳ ಎಲ್ಲ ಕುಯಿಸ್ತಾ ಇದಾರೆ, ಮೆಷಿನ್ ಎಲ್ಲ ಸೌಂಡ್ ಮಾಡ್ತಾ ಇದೆ. ಸೊ ಹಾಗಾಗಿ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಜೋರಾಗಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನನಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನೋಸ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ವಾಯ್ಸ್ ಸ್ವಲ್ಪ ಚೇಂಜ್ ಬರುತ್ತೆ, ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಹಾಗಾದ್ರೆ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಇವತ್ತಿನ ವಿಡಿಯೋದಲ್ಲಂತೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ಸ್ ಇದೆ. ಯಾಕಂದ್ರೆ ಇದು ಕೇವಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಅಲ್ಲ. ಸೊ ಗೃಹಲಕ್ಷ್ಮಿ ಸಂಘದ್ರ ಬಗ್ಗೆ ಆಗಿರ್ಬೋದು, 23ನೇ ಕಂತಿನ ಗೃಹಲಕ್ಷ್ಮಿ ಹಣದ್ರ ಬಗ್ಗೆ ಆಗಿರ್ಬೋದು, ಹಾಗೆ ಚಿನ್ನದ ರೇಟ್ ಕೇಳ್ತಾ ಇದ್ರಿ. ಪ್ರತಿದಿನ ನಮಗೆ ಅಪ್ಡೇಟ್ ಕೊಡಿ ಅನಿತಾ, ಚಿನ್ನದ ರೇಟ್ ಎಷ್ಟಿದೆ, ಕಡಿಮೆ ಆಗತ್ತಾ, ಜಾಸ್ತಿ ಆಗತ್ತಾ, ಹೇಗೆ ಏನು ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಕೂಡ ವಿಡಿಯೋನ ಕೊನೆವರೆಗೂ ನೋಡ್ಬೇಕು. ಅಂದ್ರೆ ಮಧ್ಯದಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ನೋಡಿ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಂಡು ಅದಾದ ನಂತರ ನಿಮ್ಗೆ ಏನ್ ಅನ್ನಿಸ್ತು ಅಂದ್ಬಿಟ್ಟು ಈ ವಿಡಿಯೋಗೆ ಕಮೆಂಟ್ ಹಾಕೋದನ್ನ ಮರಿಬೇಡಿ, ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿದಿನ ಹೇಳ್ತಾ ಇದ್ದೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕಿಂತ ನನ್ನ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಾನು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಜಾಬ್ ಅಪ್ಡೇಟ್ಸ್ಗಳ ಬಗ್ಗೆ ಕೂಡ ವಿಡಿಯೋನ ಮಾಡ್ತಾ ಇದ್ದೆ. ಸೊ ಈಗ ಒಂದು ವರ್ಷದ ಹಿಂದೆ, ಸೊ ಇವಾಗ ಏನ್ ಮಾಡಿದ್ದಲ್ಲ, ಮೀಶೋ ಕಂಪನಿನಲ್ಲಿ ಒಂದ್ ಸೆಕೆಂಡ್. ಸೊ ಮೀಶೋದಲ್ಲಿ ರೀಸೆಲ್ಲರ್ ಆಗಿ ಯಾವ ತರ ವರ್ಕ್ ಮಾಡೋದು, ಮನೇಲೆ ಕೂತು ಪ್ರತಿ ವಾರ ಸಂಬಳ ತಗೋಬಹುದು 10,000 15,000 ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು 1 ವರ್ಷದಿಂದ, ಓಕೆನಾ? ಅದರಿಂದ ತುಂಬಾ ಜನಗಳಿಗೆ ಸಹಾಯ ಆಗಿದೆ. ರೀಸೆಲ್ಲರ್ ಆಗಿ ಈಗ ಆಲ್ರೆಡಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ, ಓಕೆನಾ? ನೀವೇನ್ ಬಟ್ಟೆ ಖರೀದಿ ಮಾಡೋ ಆಗಿಲ್ಲ, ಆಲ್ರೆಡಿ ಬಟ್ಟೆ ಮೀಶೋದಲ್ಲಿ ಇರುತ್ತೆ ಅಲ್ವಾ? ಸೊ ಅದನ್ನೇ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಈಗ ಸೋಷಿಯಲ್ ಮೀಡಿಯಾ ಇರುತ್ತೆ ಅಥವಾ ನಿಮಗೆ ಗೊತ್ತಿರೋರು ಇರ್ತಾರೆ ಜನಗಳು ನಿಮ್ಮೂರಲ್ಲಿ. ಸೊ ನೀವು ರೀಸೆಲ್ ಮಾಡೋದು, ಅದಕ್ಕೆ ಅದ್ರ ಮೇಲೆ ಒಂದು 50 ರೂಪಾಯಿ 80 ರೂಪಾಯಿ ಲಾಭ ಇಟ್ಟು ನೀವು ಮೀಶೋದಿಂದ ಮಾರಾಟ ಮಾಡಬಹುದಾಗಿತ್ತು. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ, ಮನೇಲೆ ಕುತ್ಕೊಂಡು ಆರಾಮ್ಸೆ ನೀವು ಕೆಲಸ ಮಾಡಬಹುದು ಅಂದ್ಬಿಟ್ಟು. ಸೊ ಆ ವಿಡಿಯೋಗೆ ಯೂಟ್ಯೂಬ್ ಅವ್ರು ಏನ್ ಮಾಡಿದಾರೆ ಗೊತ್ತಾ? ಆ ವಿಡಿಯೋನ ಈ ವರ್ಷ ಅಂದ್ರೆ ಈಗ ರೀಸೆಂಟ್ ಆಗಿ ಒಂದು ವಾರದಲ್ಲಿ ಯೂಟ್ಯೂಬ್ ಅವರು ನನ್ನ ವಿಡಿಯೋನೇ ರಿಮೂವ್ ಮಾಡ್ಬಿಟ್ಟಿದ್ದಾರೆ ನನ್ನ ಚಾನಲ್ ಇಂದ. ಅದನ್ನ ಸೊ ಈ ತರ ಕಂಟೆಂಟ್ ಹಾಕಂಗಿಲ್ಲ ನಿಮ್ ಚಾನಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಎಷ್ಟು ಬೇಜಾರಾಯ್ತು ಅಂತಂದ್ರೆ ನನಗೆ, ಎಷ್ಟು ಕಷ್ಟಪಟ್ಟು ಅದಕ್ಕೆ ಇನ್ಫಾರ್ಮೇಶನ್ ನಾವು ತಿಳ್ಕೊಂಡು ಸೊ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರ್ತೀವಿ, ಅಂತ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ಅವರು ಡಿಲೀಟ್ ಮಾಡ್ಬಿಟ್ರೆ ಸೊ ನಮಗೆ ತುಂಬಾ ತೊಂದರೆ ಆಗತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಇದು ಒಂದಲ್ಲ, ನನಗೆ ಈ ತರ 2 ವಿಡಿಯೋ ರಿಮೂವ್ ಆಗಿದೆ ನಮ್ಮ ಚಾನಲ್ ಅಲ್ಲಿ. ಸೊ ಅದ್ರಲ್ಲಿ ತಪ್ಪೇನು ಇಲ್ಲ, ಹೋಗ್ಲಿ ನಾವೇನಾದ್ರೂ ಅನ್ಯಾಯ ಮಾಡ್ತಾ ಇದೀವ ಅಥವಾ ಇನ್ನೇನೇನೋ ಕೆಲ್ಸಕ್ಕೆ ಬಾರ್ದಿದ್ ವಿಡಿಯೋ ಎಲ್ಲ ಹಾಕ್ತಾರೆ ಯೂಟ್ಯೂಬ್ ಅಲ್ಲಿ, ಅಂತವ್ರುಗಳಿಗೆ ಚೆನ್ನಾಗಿ ವ್ಯೂಸು ಬರುತ್ತೆ ಅಥವಾ ಇನ್ನೇನೋ ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಜನಗಳಿಗೆ ಯೂಸ್ ಆಗೋ ತರ ವಿಡಿಯೋ ಹಾಕಿದ್ರೆ ಅದನ್ನ ರಿಮೂವ್ ಮಾಡಿದ್ದಾರೆ. ಸೊ ಇನ್ನೊಂದು ಏನಾದ್ರು ಈಗ ಕಾಪಿರೈಟ್ ಸ್ಟ್ರೈಕ್ ಅಂತ ಇರುತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ, ಆ ತರ ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಅಂತ ಏನಾದ್ರು ಕೊಟ್ಬಿಟ್ರೆ ನಮ್ಮ ಚಾನಲ್ಲೇ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾನು ಹೊಸದಾಗಿ ನನ್ನ ಫೇಸ್ಬುಕ್ ಅಲ್ಲಿ ಅನಿತಾ ಶಮಂತ್ ಅಂತ ಹೇಳಿ ಒಂದು ಪೇಜ್ ನ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಮತ್ತೆ ಇದೇನು ಅನಿತಾ ಹಿಂಗೆ ಹೇಳ್ತಿದ್ದಾರೆ ಅಂತ ತಪ್ಪು ತಿಳ್ಕೊಬೇಡಿ. ಸೊ ಯಾರೆಲ್ಲ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋನ ನೋಡ್ಬೇಕು ಅನ್ಕೊಂಡಿದ್ದೀರಾ ಮುಂದೆ, ಅಥವಾ ನಾನು ಮೀಶೋ ರಿವ್ಯೂ ಕೊಡ್ತಾ ಇರ್ತೀನಿ ಅಲ್ವಾ ಬಟ್ಟೆಗಳದ್ದು, ಅದ್ರ ಬಗ್ಗೆ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆದಷ್ಟು ನನ್ನ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಅಂಡ್ ಲಿಂಕ್ ಕೂಡ ನಾನು ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೀನಿ. ನೀವೇನ್ ಫೇಸ್ಬುಕ್ ಹೋಗಿ ಏನ್ ಹೆಸರಿಟ್ಟಿದ್ದಾರೆ ಅಂತ ಹೇಳಿ ಹುಡ್ಕೋದೇನ್ ಬೇಡ, ಜಸ್ಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ, ಫಸ್ಟ್ ಕಮೆಂಟ್ ನಂದೇ ಇರುತ್ತೆ. ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನ್ನ ಹೊಸ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೇಸ್ಬುಕ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಫಾಲೋ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇರುತ್ತೆ. ಈಗ ಯೂಟ್ಯೂಬ್ ಅಲ್ಲಿ ಹೆಂಗ್ ಸಬ್ಸ್ಕ್ರೈಬ್ ಮಾಡ್ತಿರೋ ಫೇಸ್ಬುಕ್ ಅಲ್ಲಿ ಜಸ್ಟ್ ಫಾಲೋ ಮಾಡೋದು. ಸೊ ಅಲ್ಲಿ ಆದಷ್ಟು ಜನ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಸೊ ಅದರಲ್ಲೂ ಇನ್ ಮುಂದೆ ನಾನು ಆದಷ್ಟು ಇಲ್ಲಿ ಏನ್ ಗೃಹಲಕ್ಷ್ಮಿ ಅದು ಇದು ವಿಡಿಯೋ ಹಾಕ್ತಾ ಇದ್ನೋ ಫೇಸ್ಬುಕ್ ಅಲ್ಲೇ ಇನ್ ಮುಂದೆ ಹಾಕ್ಬಿಡೋಣ ಅಂತ ನಿರ್ಧಾರ ಮಾಡಿದೀನಿ. ಬಟ್ ಏನು ತೊಂದರೆ ಆಗಲ್ಲ ಅಂದ್ರೆ ಈ ಚಾನಲ್ ಅಲ್ಲೂ ಹಾಕೊಂಡು ಹೋಗ್ತೀನಿ, ಇಲ್ಲ ಅಂತಲ್ಲ. ಬಟ್ ಬೆಟರ್ ನಮ್ಗೆ ಫ್ಯೂಚರ್ಗೆ ಈ ತರ ಒಂದು ಚಾನಲ್ ಇತ್ತು ಅಂದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಕೂತು ಫೇಸ್ಬುಕ್ ಅಲ್ಲೇ ನಾವು ಇನ್ ಮುಂದೆ ವಿಡಿಯೋನ ಹಾಕೊಂಡು ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡಿರೋದ್ರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಫೇಸ್ಬುಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ತುಂಬಾ ಲೇಟ್ ಆಗೋಯ್ತು ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸೋದು, ದಯವಿಟ್ಟು ಕ್ಷಮೆ ಇರಲಿ. ಈಗ ಪಟ್ಟಂತ ಗೃಹಲಕ್ಷ್ಮಿ 23ನೇ ಕಂತಿನ ಹಣದ್ರ ಬಗ್ಗೆ ಮಾತಾಡ್ಬೇಡೋಣ. ಸೊ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನಿತಾ, ಯಾವಾಗ ಬರುತ್ತೆ? ಹಾಗೆ ಸಂಘ, ಗೃಹಲಕ್ಷ್ಮಿ ಸಂಘ ಅಂತ ಓಪನ್ ಮಾಡ್ತಾ ಇದೀವಿ ಈಗ ಸರ್ಕಾರದಿಂದ ಅಂತ ಹೇಳಿ ತಿಳಿಸಿದ್ದೆ ಅಲ್ವಾ ನಾನು. ಸೊ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದ್ರಿ ನೀವುಗಳು. 23ನೇ ಕಂತಿನ ಹಣ
ಖಂಡಿತವಾಗ್ಲೂ ಹೇಳ್ತೀನಿ ಸದ್ಯದಲ್ಲಂತೂ ಬರೋದಿಲ್ಲ. ಹಾಗಾದ್ರೆ ಯಾವಾಗ ಡೇಟ್ ಫಿಕ್ಸ್ ಆಗಿದೆಯಪ್ಪ ಅಂತ ಕೇಳೋದಾದ್ರೆ ನವೆಂಬರ್ 19ನೇ ತಾರೀಕು ಮೇಲೆ. ಓಕೆನಾ? ಅಂದ್ರೆ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಡೇಟ್ ನ ಅವರು ತಿಳಿಸ್ತಾ ಇರೋದು ಅಂತ ಹೇಳಿದ್ರೆ ನವೆಂಬರ್ ಅಂದ್ರೆ ಈಗ ಆಲ್ರೆಡಿ 8 ಅಲ್ವಾ ಡೇಟ್, ಇವತ್ತು ನವೆಂಬರ್ 8. ನವೆಂಬರ್ 19ನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ಲಿಕ್ಕೆ ಅಧಿಕೃತವಾಗಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ. ಓಕೆನಾ? ನವೆಂಬರ್ 19ನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಸಂಘ ಓಪನ್ ಆಯ್ತು ಅಂತಂದ್ರೆ ನಿಮ್ಗೆ ಆ ಸಂಘಕ್ಕೆ ದುಡ್ಡು ಕಟ್ಟಬೇಕು ಅಂದ್ರೆ ಹಣ ಬೇಕಲ್ವಾ? ಸೊ ಹಣಕ್ಕೆ ಈಗ ಆಲ್ಮೋಸ್ಟ್ ಈಗ ಆಲ್ರೆಡಿ 22ನೇ ಕಂತು ಬಂದಿರೋದನ್ನ ಎಷ್ಟೋ ಜನ ಖರ್ಚು ಮಾಡ್ಕೊಂಡಿರ್ತೀರಾ. ಸೊ ಏನು ಕೂಡಿ ಇಟ್ಕೊಂಡಿರೋದಿಲ್ಲ ಎಲ್ಲರೂ ಕೂಡ, ಅವ್ರವ್ರ ಮನೆ ಖರ್ಚಿಗೆ ಮಾಡ್ಕೋತಾ ಇರ್ತೀರಾ, ಮೆಡಿಷನ್ಗೆಲ್ಲ ಖರ್ಚು ಮಾಡ್ಕೋತಾ ಇರ್ತೀರಾ. ನಾವು 19ನೇ ತಾರೀಕಿಲ್ಲಿ ಗೃಹಲಕ್ಷ್ಮಿ ಸಂಘ ಓಪನ್ ಮಾಡ್ಬಿಟ್ಟು 20ನೇ ತಾರೀಕಲ್ಲಿ ಹಣವನ್ನ ಬಿಡುಗಡೆ ಮಾಡ್ಬಿಟ್ರೆ ಎಷ್ಟೋ ಜನಗಳು ಸಂಘಕ್ಕೆ ಆ ದುಡ್ಡನ್ನ ಕಟ್ತಾರೆ ಅನ್ನೋದು ಸರ್ಕಾರದ ಒಂದು ಅಭಿಪ್ರಾಯ. ಸೊ ಹಾಗಾಗಿ ನಿಮ್ಗೆ ನವೆಂಬರ್ 19ನೇ ತಾರೀಕು ಮೇಲೆ ಒಂದು 3-4 ದಿನದ ಒಳಗಡೆನೆ ನಿಮ್ಗೆ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬಂದ್ಬಿಡತ್ತೆ. ಓಕೆನಾ? ಹಾಗಾದ್ರೆ ಗೃಹಲಕ್ಷ್ಮಿ ಸಂಘವನ್ನ ಆ 23ನೇ ಕಂತಿನ ಹಣ ಬಂದಿರೋರು ಎಲ್ಲರೂ ಕಟ್ಬೇಕಾ ಅನಿತಾ ಗೃಹಲಕ್ಷ್ಮಿಯರು ಅಂದ್ರೆ ಮಹಿಳೆಯರು ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ರು ಕಟ್ಲೇಬೇಕು ಗೃಹಲಕ್ಷ್ಮಿ ಸಂಘಕ್ಕೆ ಈ ದುಡ್ಡನ್ನ 2,000 ರೂಪಾಯಿ ಅನ್ಬಿಟ್ಟು ರೂಲ್ಸ್ ಮಾಡಿಲ್ಲ ಸರ್ಕಾರ, ಅದು ನಿಮಗೆ ಬಿಟ್ಟಿರುವಂತದ್ದು. ಸೊ ನೀವು ಕಟ್ಟಾದ್ರೂ ಕಟ್ಕೊಳ್ಳಿ ಅಥವಾ ನಿಮ್ಗೆ ಈ ಹಣ ಹೆಂಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯೋ ಹಂಗೆಲ್ಲಾದ್ರೂ ನೀವು ಇಟ್ಕೋಬಹುದು. ಸೊ ಅದು ನಿಮ್ಮ ಇಷ್ಟ. ಓಕೆನಾ? ಸೊ ಇಲ್ಲಿ ಕಟ್ಟೋದ್ರಿಂದ ನಿಮ್ಗಳಿಗೆ ಏನ್ ಉಪಯೋಗ ಆಗತ್ತೆ ಅಂತ ಹೇಳಿ ತಿಳಿಸ್ಬಿಡ್ತೀನಿ ನೋಡಿ. ಯಾಕಂದ್ರೆ ಈ ಗೃಹಲಕ್ಷ್ಮಿ ಸಂಘದಲ್ಲಿ 25,000ದಿಂದ 3 ಲಕ್ಷದವರೆಗೆ ಸಾಲ ಸಿಗತ್ತೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ದುಡ್ಡನ್ನ ಕಟ್ಟುದ್ರಿ ಅಂತ ಹೇಳಿದ್ರೆ. ಸೊ ನಿಮ್ಗೆ ಮನೆ ಖರ್ಚಿಗಾಗ್ಲಿ ಅಥವಾ ನಿಮ್ಗೆ ಏನೇನೋ ಪರ್ಸನಲ್ ರೀಸನ್ಸ್ ಇರ್ತಾವಲ್ವಾ ನಿಮ್ಗೆ ಕಷ್ಟಗಳು, ಸೊ ಅಥವಾ ನೀವೇನೋ ಒಂದು ಸ್ವಂತವಾಗಿ ಉದ್ಯೋಗವನ್ನ ಸ್ಟಾರ್ಟ್ ಮಾಡ್ಬೇಕು, ಏನೋ ಟೀ ಅಂಗಡಿನೋ ಅಥವಾ ಇನ್ನೇನೋ ಹಣ್ಣಿನ ಅಂಗಡಿನೋ ಅಥವಾ ಬುಕ್ ಸ್ಟೋರೋ ಯಾವ್ದಾದ್ರೂ ಆಗಿರ್ಲಿ, ಒಂದು ಬ್ಯಾಂಗಲ್ ಸ್ಟೋರೋ, ಏನೇ ಒಂದು ಸ್ವಂತ ಉದ್ಯೋಗ ಅಥವಾ ಮನೇಲೆ ಕುತ್ಕೊಂಡು ಏನೋ ಒಂದು ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೂ ಕೂಡ ನೀವು ಈ ಗೃಹಲಕ್ಷ್ಮಿ ಸ್ವಸಹಾಯ ಸಂಘದಿಂದ 25,000ದಿಂದ 3 ಲಕ್ಷದವರೆಗೂ ಲೋನ್ ಅನ್ನ ತಗೋಬಹುದು, ಅಂದ್ರೆ ಸಾಲವನ್ನ ತಗೋಬಹುದು. ಅಂಡ್ ಅತಿ ಕಡಿಮೆ ಬಡ್ಡಿನಲ್ಲಿ ನಾವು ಕೊಡ್ತೀವಿ ಈ ಸಂಘದಲ್ಲಿ ದುಡ್ಡನ್ನ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ಗೃಹಲಕ್ಷ್ಮಿ ಸಂಘಕ್ಕೆ 2,000 ಜನಗಳು ಹಣವನ್ನ ಕಟ್ಟಿದ್ದಾರೆ, ಅಂದ್ರೆ ಪೇ ಮಾಡಿದ್ದಾರೆ. ನಿಮ್ಗೆ ಈಗ ಅನ್ಸುತ್ತೆ ಹೆಂಗ್ ಪೇ ಮಾಡೋದು, ಹೆಂಗ್ ಕಟ್ಬಿಡೋದು ನಾವು ಗೃಹಲಕ್ಷ್ಮಿ ಸಂಘಕ್ಕೆ, ನಮ್ಮೂರಲ್ಲಿ ಹಿಂಗೆಲ್ಲೋ ಬಂದಿಲ್ವಲ್ಲ ಅನಿತಾ ಅಂತ ಹೇಳಿದ್ರೆ ಸೊ ಫೋನ್ ಪೇ ಮಾಡ್ಬೇಕು ಅಂತ ಹೇಳಿ ತಿಳಿಸಿರುವಂತದ್ದು. ಓಕೆನಾ? ಇದ್ರಲ್ಲಿ ಭಯ ಬೇಡ, ಸರ್ಕಾರದಿಂದ ಮಾಡ್ತಿರೋದ್ರಿಂದ ಯಾವುದೇ ರೀತಿ ನಿಮ್ಗೆ ಮೋಸ ಅಂತೂ ಆಗೋದಿಲ್ಲ. ಸೊ ಫೋನ್ ಪೇ ಮೂಲಕನೇ ನೀವು 2,000 ರೂಪಾಯಿ ಗೃಹಲಕ್ಷ್ಮಿ ಸಂಘ ಕಟ್ಟಬೇಕು. ಹಂಗಂತ ಸಡನ್ ಆಗಿ ಯಾರು ಫೋನ್ ಪೇ ಮಾಡಬೇಡಿ, 19ನೇ ತಾರೀಕುವರೆಗೂ ಕಾಯಿರಿ, ಅವಾಗ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ ಯಾವ ರೀತಿ ನೀವು ಫೋನ್ ಪೇ ಮಾಡಬೇಕು, ನಿಮ್ಮ ಹೆಸರು ಸಂಘಕ್ಕೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ನಾನು 19ನೇ ತಾರೀಕು ಮೇಲೆ ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟು. ಯಾವುದೇ ರೀತಿ ದಾಖಲಾತಿಗಳನ್ನೇನು ಕೊಡ್ಬೇಕಾಗಿಲ್ಲ, ಅಂದ್ರೆ ಅತಿ ಹೆಚ್ಚು ದಾಖಲೆಗಳನ್ನೇನು ಕೇಳೋದಿಲ್ಲ ಈ ಸಂಘಕ್ಕೆ ಸೇರ್ಕೊಳ್ಳೋಕೆ, ಕೇವಲ ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ. ಹಾಗೆ ನೀವು ಗೃಹಲಕ್ಷ್ಮಿಯರೇ ಆಗಿರ್ಬೇಕು, ಅಂದ್ರೆ ನೀವೀಗ 2,000 ರೂಪಾಯಿ ಹಣ ತಗೋತಿದ್ದೀರಲ್ವಾ ಅಂತವ್ರಗಳಿಗೆ ಮಾತ್ರ ಈ ಗೃಹಲಕ್ಷ್ಮಿ ಸಂಘಕ್ಕೆ ಮತ್ತೆ ಜಾಯಿನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಅಂಡ್ ಗೃಹಲಕ್ಷ್ಮಿ ಏನು ಬ್ಯಾಂಕ್ ಅಂತ ಹೇಳಿ ಕೂಡ ಓಪನ್ ಮಾಡ್ತಾ ಇದ್ದಾರೆ ಸಂಘದಲ್ಲಿ. ಗೃಹಲಕ್ಷ್ಮಿ ಬ್ಯಾಂಕ್ ಅಂತಂದ್ರೆ ಮೇ ಬಿ ಕೆನರಾ ಬ್ಯಾಂಕ್ ಜೊತೆ ಅಟ್ಯಾಚ್ ಮಾಡ್ಕೋತಾರಂತೆ ಅವರು, ಟೈ ಅಪ್ ಆಗ್ಬಿಟ್ಟು. ಸೊ ಆ ಒಂದು ಬ್ಯಾಂಕ್ ಅಲ್ಲೇ ನೀವು ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು. ಮತ್ತೆ ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಇತ್ತು ಅಂದ್ರೂ ಕೂಡ ಅಗೇನ್ ನೀವು ಓಪನ್ ಮಾಡಿಸ್ಬೇಕು. ಅದು 19ನೇ ತಾರೀಕು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟೆಲ್ಲ ನಿಮ್ಗೆ ಇಲ್ಲಿ ಸಹಾಯ ಸಿಗತ್ತೆ. ಅಂಡ್ ಇನ್ನೊಂದೇನು ಅಂತಂದ್ರೆ ಈಗ 2,000 ಜನ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡಿದಾರಲ್ವಾ, 2,000 ಜನ 2,000 ರೂಪಾಯಿ ಈಗ ಆಲ್ರೆಡಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಎಷ್ಟು ದುಡ್ಡು ಆಯ್ತು ಹೇಳಿ. ಈಗ ಆಲ್ರೆಡಿ ಸರ್ಕಾರದ ಹತ್ರ 40 ಲಕ್ಷ, 2,000 ಇಂಟು 2,000 ಅಂದ್ರೆ 40 ಲಕ್ಷ ದುಡ್ಡಾಗಿದೆ. ಆ 40 ಲಕ್ಷದಲ್ಲಿ ಯಾರಿಗಾದ್ರೂ ನಿಮ್ಗೆ ದುಡ್ಡು ಈಗ ಸಾಲ ಬೇಕು ಅಂತ ಹೇಳಿದ್ರೆ ಈಗ ಅಪ್ ಟು 3 ಲಕ್ಷದವರೆಗೂ ಸಾಲ ಕೊಡ್ತಾರಲ್ವ ಒಬ್ಬೊಬ್ರಿಗೆ, ನೀವು ಒಬ್ಬೊಬ್ರು 2 ಲಕ್ಷ ತಗೋತೀರಾ ಅನ್ಕೊಳ್ಳಿ, ಅಥವಾ ಇನ್ನೂ ಯಾರೋ 50,000 ತಗೋತೀರಾ ಅನ್ಕೊಳ್ಳಿ. ಸೊ ಈ ಕಡೆ ಸರ್ಕಾರಕ್ಕೂ ಹಣ ಆಗತ್ತೆ. ಈಗ ಆಲ್ರೆಡಿ 40 ಲಕ್ಷ ಆಗಿದೆ, ಅದರಲ್ಲಿ ನಿಮ್ಗಳಿಗೆ ಸಾಲ ಕೊಡ್ತಾ ಹೋಗ್ತಾರೆ, ಬಡ್ಡಿ ಕೂಡ ಅತಿ ಕಡಿಮೆ ಇರುತ್ತೆ. ಸೊ ಈ ರೀತಿಯಾಗಿ ಸರ್ಕಾರ ತಿಳಿಸಿದೆ. ಈಗ ನಾವು ಕೊಡ್ತಾ ಇರೋದು ಸರ್ಕಾರದಿಂದ ಎಷ್ಟು ಜನಗಳಿಗೆ 1,25,00,000 ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ಕೊಡ್ತಾ ಇರುವಂತದ್ದು. ಈ 1,25,00,000 ಜನಗಳಲ್ಲಿ ಅಟ್ಲೀಸ್ಟ್ ಕೇವಲ 25 ಲಕ್ಷ ಜನಗಳೇನಾದ್ರೂ ನೀವು 2,000 ರೂಪಾಯಿ ಕಟ್ಬಿಟ್ರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ಹಣನೇ ಆಗ್ಬಿಡತ್ತೆ ಈ ಗೃಹಲಕ್ಷ್ಮಿ ಸಂಘದ ದುಡ್ಡು. ಅದರಲ್ಲಿ ಲಕ್ಷಾಂತರ ಜನ ಜೀವನ ಮತ್ತೆ ನಡೆಯುತ್ತೆ. ಸೊ ನಾವು ಈ ಒಂದು ಕೆಲಸವನ್ನ ಮಾಡ್ತಾ ಇರೋದು ಮಹಿಳೆಯರಿಂದನೇ ನಾವು ಮಾಡ್ತಾ ಇದೀವಿ. ಇದು ಮಹಿಳೆಯರಿಗಾಗಿನೇ ಮಾಡ್ತಾ ಇದೀವಿ, ಅಂದ್ರೆ ಗೃಹಲಕ್ಷ್ಮಿಯರಿಗೋಸ್ಕರನೇ ನಾವು ಇದನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇರುವಂತದ್ದು. ಇದ್ರ ಮೇಲೆ ನಿಮ್ ಇಷ್ಟ. ಈಗ ಆಲ್ರೆಡಿ ಹೇಳಿದೀನಿ, ಬರೋ 2,000 ರೂಪಾಯಿ ಆರಾಮ್ಸೆ ನಾವ್ ಇಟ್ಕೋತೀವಿ ಅನಿತಾ, ನಮ್ಗೆ ಏಜ್ ಆಗಿದೆ, ನಮ್ಮನ್ನ ನೋಡ್ಕೊಳ್ಳೋರು ಯಾರು ಇಲ್ಲ, ಅಥವಾ ನಮ್ಗೆ ಮಾತ್ರೆ ಖರ್ಚಿಗೆ ಬೇಕು, ಅಥವಾ ಇನ್ನೇನೋ ನಮ್ಗೆ ಆಸ್ಪತ್ರೆಗೆ ತೋರ್ಸಕ್ ಬೇಕು, ನಮ್ಮ ಮನೆಗೆ ರೇಷನ್ ತಗೊಳಕ್ ಬೇಕು. ಸೊ ನಿಮ್ಗೆ ಏನ್ ಅನ್ಸುತ್ತೋ
ಆಗುತ್ತಾ, ಇಟ್ಕೊಳ್ಳಿ ದುಡ್ಡ, ನೀವು ಯಾರು ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟಬೇಡಿ. ಸೊ ಇಲ್ಲ ನನಗೆ ಮುಂದೆ ಈ ತರ ಯಾರು ಕೊಡ್ತಾರಪ್ಪ ಸಾಲವನ್ನ 2 ಲಕ್ಷ 3 ಲಕ್ಷ ರೂಪಾಯಿ, ನಾನು ಈ ತರ ಗೃಹಲಕ್ಷ್ಮಿ ಸಂಘದಿಂದನಾದ್ರೂ ದುಡ್ಡು ತಗೋಬಹುದಲ್ಲ, ನಾನು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಐಡಿಯಾದಲ್ಲಿ ಇದ್ದೀರಾ ಅಂದ್ರೆ ನೀವು ನೆಕ್ಸ್ಟ್ ಅಂದ್ರೆ ಈ 19ನೇ ತಾರೀಕಿಂದ ಇವಾಗಲೇ ಕುತ್ಕೊಂಡು ಯೋಚನೆ ಮಾಡಿ ಸಂಘಕ್ಕೆ 2,500 ರೂಪಾಯಿ ದುಡ್ಡನ್ನ ಕಟ್ತಾ ಹೋಗಿ. ಅಂಡ್ ನನ್ನ ಕೇಳೋದಾದ್ರೆ ಈ ಸಂಘ ಮಾಡ್ತಿರೋದು ಒಳ್ಳೇದೇನೆ, ಆದ್ರೆ ಇವ್ರು ಪ್ರತಿ ತಿಂಗಳು 2,500 ರೂಪಾಯಿ ಕೊಟ್ರೆ ಅಲ್ವಾ ನಮ್ಮ ಮಹಿಳೆಯರು ಕಟ್ಟಕ್ಕಾಗೋದು. ಇವರೇ 3 ತಿಂಗಳಿಗೊಂದು 4 ತಿಂಗಳಿಗೆ ಒಂದ್ಸತಿ ಹಣ ಕೊಟ್ಬಿಟ್ರೆ ಪ್ರತಿ ತಿಂಗಳು 2,500 ರೂಪಾಯಿ ನಮ್ಮ ಮಹಿಳೆಯರು ಕೈಯಿಂದ ಕಟ್ಟಕ್ಕಾಗತ್ತಾ? ಇನ್ನ ಗಂಡಂದಿರ್ ಬಿಡ್ತಾರ? ಈಗ ಆಲ್ರೆಡಿ ಅದು ಇದು ಅಂತ ಬೈತಿರ್ತಾರೆ, ಸಂಘಕ್ಕೆ ಬೇರೆ 2,000 ರೂಪಾಯಿ ನಾನು ಕೊಡಲ್ಲ ಅಂತ ಹೇಳಿ ಮನೇಲೆ ಜಗಳಗಳ ಆಗ್ಬಿಡತ್ತೆ. ಸೊ ದಯವಿಟ್ಟು ಸರ್ಕಾರ ನೀವು ಮಾಡ್ತಾ ಇರೋ ಉದ್ದೇಶ ಕರೆಕ್ಟ್ ಆಗಿದೆ. ನೀವು ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ನಮ್ಮ ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಹೋದ್ರೆ ನಿಮ್ಮ ಗೃಹಲಕ್ಷ್ಮಿ ಸಂಘವನ್ನ ಸೊ ನಮ್ಮ ದೇಶದಲ್ಲೇ ನಂಬರ್ 1 ಸರ್ಕಾರದ ಸ್ವಸಹಾಯ ಸಂಘ ಅಂತ ಹೇಳ್ಬಿಟ್ಟು ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಆಯ್ತಾ? ಸೊ ಇದಿಷ್ಟು ನಿಮ್ಗೆ ಈಗ ಸಂಘ ಮತ್ತೆ ಗೃಹಲಕ್ಷ್ಮಿ 23ನೇ ಕಂತಿನ ಹಣದ ಬಗ್ಗೆ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ನೋಡೋದಾದ್ರೆ ಚಿನ್ನದ ರೇಟು. ಸೊ ನಿಮಗೆ ಗೊತ್ತೇ ಇದೆ, ದಿನೇ ದಿನೇ ಚಿನ್ನದ ರೇಟ್ ಅಂತೂ ಗಗನಕ್ಕೆ ಏರ್ತಾ ಇದೆ, ಹೌದಾ? ಸೊ ಹಾಗಾದ್ರೆ ಪ್ರೆಸೆಂಟ್ ಇವತ್ತಿನ ಚಿನ್ನದ ರೇಟ್ ಎಷ್ಟಿದೆ ಅನಿತಾ ಅಂತ ಕೇಳೋದಾದ್ರೆ 11,180 ರೂಪಾಯಿ ಇದೆ. 20 ರೂಪಾಯಿ ಕಡಿಮೆ 11,200 ರೂಪಾಯಿ ಅಂತ ಅನ್ಕೊಂಡ್ಬಿಡೋಣ. ಸೊ 916 ರೇಟ್ ನಾನು ಹೇಳ್ತಾ ಇರುವಂತದ್ದು. ನಿಜವಾಗ್ಲೂ ಇದು ಕಡಿಮೆ ಏನ್ ದಿಢೀರ್ ಅಂತ ಪಾತಾಳಕ್ಕೆ ಕುಸ್ತು ಬಿಡ್ತಂತೆ ಚಿನ್ನದ ಬೆಲೆ. ನ್ಯೂಸ್ ಅಲ್ಲಿ ಹಂಗಂತ ತೋರಿಸ್ತಾ ಇದ್ರು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ದಿಢೀರ್ ಅಂತ ಪಾತಾಳಕ್ಕೆ ಎಲ್ಲಿ ಕುಸ್ತು ಬಿಡ್ತು? 11,800 ರೂಪಾಯಿ ಮಾಡಿದ್ದು ಇವ್ರೇನೆ. ದೀಪಾವಳಿ ಹಬ್ಬದ ದಿನ ರೇಟ್ ಎಷ್ಟಿತ್ತು ಗೊತ್ತಾ? 11,800 12,000 ಒಳಗಡೆ ಇತ್ತು. ಸೊ ಇಳಿಸಿರೋದು ಎಷ್ಟು? ಇವರು 11,200ವರೆಗೂ ಬಂದಿದ್ದಾರೆ. ಸೊ ಏರ್ಸಿದ್ದು ಇದೇ 2 ತಿಂಗಳಿಂದ 9,000 ರೂಪಾಯಿ ಚಿನ್ನದ ರೇಟ್ ಇತ್ತು. 9,000ದಿಂದ 12,000 ರೂಪಾಯಿಗೆ ಕೇವಲ ಒಂದೇ ತಿಂಗಳಲ್ಲಿ ತಗೊಂಡೋಗಿದ್ದಾರೆ, 1-2 ತಿಂಗಳಲ್ಲಿ. ಸೊ ಈ 12,000ದಿಂದ ಕೇವಲ 600 ರೂಪಾಯಿ ಇಳಿಸ್ಬಿಟ್ಟು ಪಾತಾಳಕ್ಕೆ ಕುಸ್ತು ಹೋಗ್ಬಿಡ್ತು ಚಿನ್ನದ ಬೆಲೆ ಅಂತ ಹೇಳ್ತಾರೆ. ಸೊ ನಿಜವಾಗ್ಲೂ ಚಿನ್ನ ಖರೀದಿ ಮಾಡುವಂತವ್ರಿಗೆ ಇದೊಂಥರ ಏನ್ ಹೇಳ್ತಾರೆ ಅಂದ್ರೆ ಒಂಥರ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಸೊ ಯಾಕಂದ್ರೆ 1 ಗ್ರಾಮ್ಗೆ 12,000 ನಾವು ದುಡ್ಡು ಕೊಡ್ಬೇಕು ಅಂದ್ರೆ ಒಂದು ತಿಂಗಳು ಸಂಬಳನೇ ಕೆಲವೊಬ್ರದ್ದು 12,000 ರೂಪಾಯಿ ಆಗಿರುತ್ತೆ. ಅವ್ರ ಮನೆ ಬಾಡಿಗೆ ಕಟ್ಕೋತಾರೋ, ಊಟ ಮಾಡ್ತಾರೋ, ರೇಷನ್ ತರ್ತಾರೋ, ಮಕ್ಳನ್ನ ಓದಿಸ್ತಾರೋ, ಅಥವಾ ಇನ್ನೇನೋ ಮಕ್ಳು ಖರ್ಚಿರುತ್ತೆ, ಫೀಸ್ ಕಟ್ಟಬೇಕು. ಸೊ ಅದ್ರ ಜೊತೆಗೆ ಚಿನ್ನ ಈ 1 ಗ್ರಾಮ್ ಉಂಗ್ರನೂ ಕೊಡ್ಸಕ್ಕಾಗಲ್ಲಪ್ಪ 12,000 ರೂಪಾಯಿ ಗ್ರಾಮ್ ಅಂತ ಹೇಳಿದ್ರೆ. ಸೊ ಈ ರೀತಿ ಆಗ್ಬಿಟ್ಟಿದೆ. ಅಂಡ್ ಇನ್ನು ಮುಂದೆ ಏನಾದ್ರೂ ಕಡಿಮೆ ಆಗುತ್ತಾ ಅನಿತಾ? ಈಗ 11,800 ಇದ್ದಿದ್ದು 11,180 ರೂಪಾಯಿಗೆ ಬಂದಿದೆಯಲ್ಲ, 10,000 9,000ಕ್ಕೆ ಮತ್ತೆ ಬರುತ್ತಾ ಅಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಅಷ್ಟರಲ್ಲೇ ಒಂಥರ ನಾಟಕ ಆಡ್ತಾರೆ ಇವರು. 11,000 11,200 11,300 ಈ ಕಳೆದ 15 ದಿನದಿಂದ ಇದೇ ತರ ಆಗ್ತಾ ಇದೆ. 100-200 ಹೆಚ್ಚು ಕಡಿಮೆ ಆಗುತ್ತಾ ಹೊರತು ಸಡನ್ ಅಂತ 7,000 6,000 ರೂಪಾಯಿಗೆ ಇವ್ರು ಯಾವುದೇ ಕಾರಣಕ್ಕೂ ಕೊಡಲ್ಲ. ಸೊ ಚಿನ್ನ ತಗೋಬೇಕು ಅಂತ ಕೂಡಿಟ್ಟಿರೋರು ಯಾರಾದ್ರೂ ಇದೀರಾ ಅಂದ್ರೆ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡ್ಬಿಡಿ, ಮತ್ತೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಕಾಯಕ್ ಹೋಗ್ಬಿಡಿ. ಅದಾಗೋದು ಇಲ್ಲ. ಏನೋ ಮುಂದಿನ ವರ್ಷಕ್ಕೆ 16,000 ರೂಪಾಯಿ ಏನೋ ಆಗುತ್ತಂತೆ ಪರ್ ಗ್ರಾಮು. 1 ಗ್ರಾಮ್ಗೆ 16,000 ರೂಪಾಯಿ ಚಿನ್ನದ ಕನ್ಸು ಬಿಟ್ಬಿಡ್ಬೇಕಷ್ಟೇನೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಚಿನ್ನ ತಗೋಬರಕ್ ಹೋಗ್ತೀರಾ ಅಂದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಂದ್ಬಿಟ್ಟು ನಿಮ್ಗೂ ಕೂಡ ಗೊತ್ತಿರಬೇಕು. ಅದನ್ನೆಲ್ಲ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮ್ಗೆ ಖಂಡಿತ ತಿಳಿಸ್ತೀನಿ. ವೇಸ್ಟೇಜ್ ಅಂದ್ರೇನು, ಮೇಕಿಂಗ್ ಚಾರ್ಜಸ್ ಅಂದ್ರೇನು, GST ಅಂದ್ರೇನು, ಸೊ ಎಷ್ಟು % ಹಾಕ್ತಾರೆ, ಸೊ ಪ್ರತಿಯೊಂದು ನಾನು ಮುಂದೆ ಬರುವಂತ ವಿಡಿಯೋಗಳಲ್ಲಿ ನಿಮ್ಗೂ ಕೂಡ ಹೇಳ್ಕೊಡ್ತೀನಿ. ಸೊ ನಾನು ಹೇಳ್ದಾಗೆ ಫೇಸ್ಬುಕ್ ಅಲ್ಲಿ ಈಗ ಆಲ್ರೆಡಿ ನನ್ನ ಹೊಸ ಪೇಜ್ ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ನಂದು ಹೊಸ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿ ಫಾಲೋ ಮಾಡ್ಕೊಂಡಿರಿ. ಹೊಸದಾಗಿ ನಾನು ಏನೇ ಒಂದು ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಲಿ ಅಥವಾ ಈ ರೀತಿ ಚಿನ್ನದ ಅಂದ್ರೆ ಪ್ರತಿದಿನ ಗೋಲ್ಡ್ ರೇಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡಿದಾಗ ನಿಮಗೂ ಕೂಡ ವಿಡಿಯೋ ಬರುತ್ತೆ. ಓಕೆನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಡಿಸ್ಟರ್ಬ್ ಜಾಸ್ತಿ ಆಗಿದೆ, ವಾಯ್ಸ್ ಕೂಡ ಚೆನ್ನಾಗಿ ಬಂದಿಲ್ಲ ಇವತ್ತು ನಂದು, ನನಗೆ ಗೊತ್ತಿದೆ, ಸ್ವಲ್ಪ ಹುಷಾರಿಲ್ಲ. ಸೊ ಹೋಪ್ ಅರ್ಥ ಮಾಡ್ಕೋತೀರಾ ನೀವು ಕೂಡ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಸ್ವಲ್ಪನಾದರೂ ಅಂತಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.